ಇವತ್ತು ನೋಡಿದೆ, ಯಾವ ಬ್ರಾಹ್ಮಣನು ನಮಸ್ಕಾರ ಮಾಡುವ ಪೂರ್ವದಲ್ಲಿ ಆಶೀರ್ವಾದ ಮಾಡಬಾರ್ದು. ಮಾಡಿದ್ರೆ ಮಾಡಿಸಿಕೊಂಡವನ ಆಯಸ್ಸು ಕಡಿಮೆ ಆಗ್ತದಂತೆ. ನಿಮಗೆ ನಿಮ್ಮ ಆಯಸ್ಸಿನ ಮೇಲೆ ವಿಶ್ವಾಸ ಇಲ್ಲದೆ ಹೋದ್ರೆ ನಾ ಏನು ಮಾಡೋದು ಸ್ವಾಮಿ? ಎಂತ ಮಾಡ್ಲಿಕ್ಕೂ ನಮ್ಗೆ ಇವತ್ತಿದು 2ನೇ ಕಾರ್ಯಕ್ರಮ. ಒಂದು ಕಾರ್ಯಕ್ರಮ ಪೂರೈಸಿ ಇದು 2ನೇ ಕಾರ್ಯಕ್ರಮ. ಅಂದಾಗೆ ನಮ್ಮ ಪರಿಚಯ ಆಯ್ತಾ? ಬ್ರಾಹ್ಮಣರು ಅಂತ ಗೊತ್ತಾಯ್ತು. ಅಷ್ಟು ಗೊತ್ತಾಯ್ತು ಅಂತಾದ್ರೆ ನಿಮ್ಗೆ ಸಂಸ್ಕಾರ ಉಂಟು ಅಂತ ನಂಗೆ ಅರ್ಥ ಆಯ್ತು. ನನ್ನ ಹೆಸರು ಡೋಳಗಂಟೆ ನಾರಾಯಣ ಭಟ್ರು ಅಂತ. ಎಂತದು? ಡೋಳಗಂಟೆ ನಾರಾಯಣ ಭಟ್ರು. ಇದು ನಾರಾಯಣ ಭಟ್ರು ಅಂತ. ನಮ್ಮ ಅಪ್ಪಯ್ಯ ಡೋಳಗಂಟೆ ಶಿವರಾಮ್ ಭಟ್ರು. ನಮ್ಮ ಅಜ್ಜ ಡೋಳಗಂಟೆ ಶಂಭಟ್ರು. ಅದೆಂತದು ಡೋಳ್ಗಂಟೆ? ಅದು ನಮ್ಮ ಅಜ್ಜ ಶಂಭಟ್ರ ಕಾಲದಿಂದ ಬಂದದ್ದು. ಅದು ನಮ್ಮಲ್ಲೇನು ನಾವು ವಂಶ ಪಾರಂಪರ್ಯವಾಗಿ ಶಿವಾಲಯದ ಅರ್ಚಕರು. ಹೊಳೆ ಆಚೆಗೆ ದೇವಸ್ಥಾನ, ನಾವು ಈಚಿಂದ ಆಚೆ ಹೋಗಬೇಕು. ಕಾಲ ಕೆಟ್ಟೋಯ್ತು ಸ್ವಾಮಿ. ಆ ಕಾಲದಲ್ಲೆಲ್ಲ ವಿಪರೀತ ಮಳೆ. ಹೌದಪ್ಪ. ಯಾಕೆ ಹೇಳಿ? ಇದರ ಅರ್ಥ ಏನು ಗೊತ್ತುಂಟ? ಏನು? ಮತ್ತೇನಿಲ್ಲ. ಅರ್ಥ ಆದ್ರೆ ಮಾತ್ರ ನಗೆ ಆಡಿ, ಇಲ್ದವ್ರು ನಗೆ ಆಡಬೇಡಿ. ಈ ವಾತಾವರಣ ಹೇಗೆ ಕೇಳಿದ್ರೆ ಸಕಾಲದಲ್ಲಿ ಚಿಕಿತ್ಸೆ, ಅಕಾಲದಲ್ಲಿ ಮರಣ, ಅಷ್ಟೇ ಬಿಟ್ರೆ ಮತ್ತೆಂಥದ್ದು ಇಲ್ಲ. ಹಾಗೆ ವಾತಾವರಣವೇ ಸರಿ ಇಲ್ಲ. ಹಾಗಂತ ನಮಗೇನಾಗಿದೆ, ಈ ಶಿವಾಲಯದ ಪೂಜೆಯಲ್ಲಿ ಒಂದು ವಿಶೇಷ ಉಂಟು. ಶಿವಾಲಯದಲ್ಲಿ ಮಹಾಮಂಗಳಾರತಿ ಸಮಯದಲ್ಲಿ ಚರ್ಮವಾದ್ಯವು ಘಂಟವಾದ್ಯವು ಎರಡೂ ಆಗಬೇಕು. ಒಂದಿನ ಎಂತಾಯ್ತು ಕೇಳಿದ್ರೆ, ನಮ್ಮ ಅಜ್ಜ ಶಂಭಟ್ರ ಕಾಲದಲ್ಲಿ ನಡೆದ ಕತೆ. ಅಜ್ಜ ಮಂಗಳಾರತಿಗೆ ಸಮಯ ಆಗಿದೆ, ವಾದ್ಯ ಬಾಸೋ ಪ್ರಶಾಂತ್ ಭಂಡಾರಿ ಇಳಿದು ನಡೆದ್ಬಿಟ್ಟ. ಪ್ರಶಾಂತ್ ಭಂಡಾರಿ ಇಳಿದು ನಡೆದ. ಡೋಳಿನ ಶಬ್ದ ಇಲ್ಲದೆ ಮಂಗಳಾರತಿ ಮಾಡ್ಲಿಕ್ಕಾಗುವುದಿಲ್ಲ. ಏನು ಮಾಡೋದು? ಆಗ ಶಂಭಜ್ಜ ಒಂದು ಆಲೋಚನೆ ಮಾಡ್ದ. ಕಾಲು ಮನೆ ಮೇಲೆ ಆರತಿ ಹಚ್ಚಿಟ್ಟ. ಒಂದು ಕೈಯಲ್ಲಿ ಗಂಟೆ, ಒಂದು ಕೈಯಲ್ಲಿ ಡೋಳು. ಹರ ಹರ ಶಂಭೋ ಮಹಾದೇವ. ಆ ದಿವಸನ ಪೂಜೆ ಮುಗಿಸ್ದ. ಆವತ್ತು ಬಂದು ಭಕ್ತರು ನಮ್ಮ ಅಜ್ಜನ ನೋಡ್ಕೊಂಡು, ಅವರ ಕಡಿಮೆ ಭಟ್ರೆ ಅಲ್ಲ, ಅವರು ಡೋಳು ಗಂಟೆ ಶಂಭಟ್ರು ಅಂದ್ರು. ಅಲ್ಲಿಂದ ನಮ್ಮ ಅಜ್ಜನ ಕಾಲದಿಂದ ಈಗ ನನ್ನವರೆಗೆ ಹೆಸರು ಬದಲಾವಣೆ ಆಗಿದೆ ಬಿಟ್ರೆ ಡೋಳು ಗಂಟೆ ಬದಲಾವಣೆ ಆಗಲಿಲ್ಲ. ವಂಶ ಪಾರಂಪರ್ಯವಾಗಿ ಬಂದಿದೆ. ಈಗ ಬಾರಿಸೋ ಕ್ರಮ ಇಲ್ಲ. ಈಗ ಒಟ್ಟಿಗೆ ಬಾರಿಸೋ ಕ್ರಮ ಇಲ್ಲ. ಈಗ ತೊಂದರೆ ಇಲ್ಲ. ಅವ ಇಳಿದಾದ್ಮೇಲೆ ಪರಮೇಶ್ವರ್ ಭಂಡಾರ ಬಂದ್ರು, ಅವ್ರು ನಮ್ಗೆ ಯಾವತ್ತೂ ತೊಂದರೆ ಮಾಡಲಿಲ್ಲ, ತೊಂದರೆ ಮಾಡುವುದೂ ಇಲ್ಲ. ಈ ನಮ್ಮ ಕಾಲದಲ್ಲೆಲ್ಲ ಅವರೇ, ನಮ್ಗೆ ಅವ್ರಿಂದ ತೊಂದರೆ ಆಗಲಿಲ್ಲ. ಹಾಗೆ ಆದ್ರೆ ಇವತ್ತು ವಿಶೇಷ ಗೊತ್ತುಂಟ ಸ್ವಾಮಿ, ಈಗೀಗ ಬ್ರಾಹ್ಮಣರು ಬದುಕುವುದು ಬಹಳ ಕಷ್ಟ ಆಗೋಗಿದೆ. ಒಂದು ಘಟನೆ ನಡೆದೋಯ್ತು. ಕೈಲಾಸವಾಸಿ ಪರಮೇಶ್ವರನಿಗೆ ಆಕಸ್ಮಿಕವಾಗಿ ಒಬ್ಬ ಮಗ ಹುಟ್ಟದಂತೆ. ಹುಟ್ಟಿದ ಮಗನಿಗೆ ಭಸ್ಮಾಸುರ ಅಂತ ಹೆಸರಿಟ್ಟನಂತೆ. ಅವ ಅಪ್ಪನ ಹತ್ರ ಭಸ್ಮ ತರಕ್ಕೆ ಹೋದ, ತಿರುಗಾಟ ಮಾಡ್ಕೊಂಡು ಬಂದ್ಕೊಂಡು, ನಂಗೆ ಎಲ್ಲೂ ಭಸ್ಮ ಸಿಗ್ಲಿಲ್ಲ, ಅನಲ ಹಸ್ತ ಕೊಡು ಅಂದಂತೆ. ಆ ಶಂಕರನ ತಲೆಲಾದ್ರೂ ಏನು ಬುದ್ಧಿ ಇರಬಹುದು ಸ್ವಾಮಿ? ಅವ ಅಪ್ಪನ ಹತ್ರ ಕೇಳದ್ದು. ಈಗ ನೀವು ಆದ್ರೂ ಆಲೋಚನೆ ಮಾಡ್ತಿದ್ರು ನೋಡಿ. ಈರೇಳು ಜಗದ ಸ್ಮಶಾನ ಶೋಧಿಸಿದೆ, ಪರಮ ಭಕ್ತರ ಭಸ್ಮ ದೊರಕಲಿಲ್ಲ ನನಗೆ. ಮೃತ್ಯು ಲೋಕ ಅಂದ್ರೆ ಭೂಲೋಕ. ಸಾಯುವ ಲೋಕದಲ್ಲಿ ಮಾತ್ರ ಸ್ಮಶಾನ ಇರ್ತದೆ ಬಿಟ್ರೆ, ಇವನ ಹಣೆ ಬರಕ್ಕೆ ಈರೇಳು ಲೋಕದಲ್ಲಿ ಎಲ್ಲಿ ಸ್ಮಶಾನ ಹುಡುಕ್ತಾ ಇವ? ಅಷ್ಟೇ ಈ ಪರಮೇಶ್ವರನಿಗೆ ಅರ್ಥ ಆಗ್ಲಿಲ್ವಾ? ನನಗೀಗ ಗೊತ್ತಾಯ್ತು, ಪರಮೇಶ್ವರನ ದೋಷ ಅಲ್ಲ ಅದು, ನಮ್ಮ ದೋಷ. ದಿನಾ 100 ಕೊಡ ನೀರು ಲಿಂಗದ ತಲೆ ಮೇಲೆ ಹೋಯ್ತೇವೆ ನೋಡಿ, ಅವನ ತಲೆಗೆ ತಣ್ಣೀರು ಹಿಡಿದಿದೆ ಬಿಟ್ರೆ ಮತ್ತೆಂಥದ್ದಲ್ಲ. ಅವ ಕೇಳದಂತೆ, ಇವ ಅನಲ ಹಸ್ತ ಕೊಟ್ಟ. ಅದ್ರಲ್ಲೂ ಮತ್ತೊಂದು ತಪ್ಪು ಮಾಡ್ದ. ಕೆಲವೊಮ್ಮೆ ನಾವು ಆಲೋಚನೆ ಮಾಡಬೇಕು. ಇವನ ಪಾಡಿಗೆ ಇವ ಆಚೀಚಿ ಓಡಾಡ್ತಾ ಇದ್ದ, ಹೌದಾ? ಅವ ಎದ್ದು ಹೋಗುವಾಗ ಅವನನ್ನು ಕರೆದು, ತಮ್ಮನ ಆಚೆ ಹೋಗ್ತೆ, ಇಲ್ಲೊಂದು ಕೈ ಹಾಕಬೇಡ ಅಂತ ಇವನ ಹತ್ರ ಹೇಳಿದ್ರೆ, ಅವನು ಉದ್ದೇಶಪಟ್ಟು ಕೈ ಹಾಕ್ತಾನೆ.
ಅವನ ಪಾಡಿಗೆ ಅವ ಇದ್ದ, ಇವನ ಪಾಡಿಗೆ ಹೋದ್ರೆ ಅವ ಆ ಬದಿಗೆ ಹೋಗುದಿಲ್ಲ. ಅದೇನಾಯ್ತು, ನೆನಪು ಮಾಡಿ ಕೊಟ್ಟಂಗಾಯ್ತು. ಅಲ್ಲಿ ಮುಟ್ಟಬೇಡ ಅಂದ್ರೆ ಯಾಕೆ ಮುಟ್ಟಬಾರ್ದು? ಒಂದು ಪ್ರಯತ್ನ ಮಾಡುವ, ನೋಡ್ತಾವ. ಇದು ಹಾಗೆ ವರ ಕೊಡುವಾಗ ಹೇಳದಂತೆ, ಯಾವುದೇ ಕಾರಣಕ್ಕೂ ಇದನ್ನು ಸದ್ವಿನಿಯೋಗಕ್ಕೆ ಬಳಸ್ಕೋ. ಭೂಲೋಕದಲ್ಲಿ ಗೋವುಗಳ ಮೇಲೆ, ಸ್ತ್ರೀಯರ ಮೇಲೆ, ಬ್ರಾಹ್ಮಣರ ಮೇಲೆ ಇದನ್ನು ಪ್ರಯೋಗ ಮಾಡಬೇಡ ಅಂತ ಹೇಳಿದಂತೆ. ಇದು 3 ಒಳ್ಳೆಯದೋಳು ಆ ಪಾಪಿ ಮಗನಿಗೆ ಇವು ನೆನಪು ಮಾಡಿ ಕೊಟ್ಟಂಗಾಯ್ತು. ಅವೀಗ ಭೂಲೋಕದಲ್ಲಿ ಕಂಡವ್ರ ತಲೆ ಮೇಲೆ ಕೈ ಇಡ್ತಿದ್ದ. ನನಗೀಗ ಪುರ್ಸೋತೇ ಇಲ್ಲ. ಈಗಷ್ಟೇ ರಾಮಕೃಷ್ಣ ಭಟ್ರ ಕಾರ್ಯಕ್ರಮ ಮುಗಿಸಿ ಬಂದೆ. ಹೌದಾ? ಹೌದು. ಈಗ ಪ್ರಸನ್ನ ಭಟ್ರ ಕಾರ್ಯಕ್ರಮ ಹೊರಟಿದ್ದೇನೆ ನಾನು. ಅಲ್ಲ, ಒಳ್ಳೆ ದಕ್ಷಿಣ ಇವತ್ತು ಪುರ್ಸೋತೇ ಇಲ್ಲ. ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಆ ಭಸ್ಮಾಸುರನ ವ್ಯವಹಾರದಲ್ಲಿ ನೋವಾಗ್ತದೆ ಸ್ವಾಮಿ, ನೋವಾಗ್ತದೆ. ಮನುಷ್ಯ ಜೀವನದಲ್ಲಿ ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಜಾತಿ ಬಿಡಬಹುದು, ಸಂಸ್ಕಾರ ನೀತಿಯನ್ನು ಯಾವ ಮನುಷ್ಯನು ಬಿಡಬಾರ್ದು. ನಮ್ಮ ಸಂಸ್ಕೃತಿ ಏನು ಹೇಳ್ತದೆ? ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು. ಅದಕ್ಕಾಗಿ ತಿಳಿದವರು ಹೇಳಿದ್ದು, ಹೆತ್ತ ತಾಯಿಯ ಋಣವನ್ನ ಯಾವ ಮಕ್ಕಳ ಹತ್ರ ತೀರಿಸಲಿಕ್ಕೆ ಆಗುವುದಿಲ್ಲ. ಕೊನೆ ಪಕ್ಷ ಮಗನೇ, ಹೆತ್ತ ತಾಯಿಯ ಋಣವನ್ನ ಅವಳ ಸತ್ತ ಮೇಲೆ ಹೊತ್ತಾದರೂ ತೀರಿಸು. ಈ 3 ಕಾಸಿನ ಭಸ್ಮಾಸುರ ಮಕ್ಕಳಿಗೆ ಅದು ಇಲ್ಲದೆ ಹೋದಂಗೆ ಮಾಡಿದ್ನಲ್ಲ. ಇವು ಕಂಡವ್ರ ತಲೆ ಮೇಲೆ ಕೈ ಇಡ್ತ, ಅವರು ಬೂದಿ ಆದ್ಮೇಲೆ ಮಕ್ಕಳ ಅಪ್ಪನ ಹೆಣೆ ಹೊರದಿಲ್ಲಿಂದ ಅಲ್ಲಿ. ಎಷ್ಟು ವಿಪರ್ಯಾಸ ಅಲ್ವಾ? ಪ್ರಪಂಚವೇ ಹಾಳು ಮಾಡ್ಲಿಕ್ಕೆ ಹೊರಟವಲ್ವಾ? ಹೌದಪ್ಪ. ಹಾಗಾಗಿ ಗೊತ್ತಿಲ್ಲದೆ ಹೋದ ಒಂದೊಂದು ರೋಗ ಹುಟ್ಕೊಂಡದ್ದು ಈ ಭಸ್ಮಾಸುರನ ಕಾಲದಲ್ಲಿ. ನನಗೆ ಸಿಕ್ಕಬೇಕವ, ಅವ ಇವತ್ತು ನನ್ನ ಮುಂದೆ ಸಿಕ್ಕಬೇಕವ. ಅವಂದು ಎಷ್ಟು ಅಂತ ನೋಡ್ಬೇಕು ಅಂತಲೇ ಬಂದವ. ಹೌದಾ? ಅವ ಹಂಗೆಲ್ಲ ನಂಗೆ ಸಿಕ್ಕುದಿಲ್ಲ. ಬಿಡಿ, ಸಿಕ್ಕಿದ್ರೆ ಇವತ್ತು ಏನು ಅಂತ ಒಂದು ಕೈ ನೋಡ್ಬೇಕು. ಹಾಗಾಗಿ ಇಲ್ಲಲ್ಲ, ಆ ಕಡೆ ಹೋಗ್ತೇನೆ, ಸಮಯ ಆಗೋಯ್ತು ನನಗೆ. ನಾನು ದಾರಿ ತಪ್ಪಿ ಕಬ್ಬನ್ ಗದ್ದೆ ಬದಿ ಬಂದೆ. ಹಿಂಗೆ ಯಾಕೆ ಬಂದ್ರೆ? ಈ ಕಾಡು ಪ್ರಾಣಿಯ ಹಾವಳಿಯನ್ನು ನಿಯಂತ್ರಿಸುವುದಕ್ಕಾಗಿ ಬೆರ್ಚಪ್ಪನ್ನು ನಿಲ್ಲಿಸಿಡುವುದಿಲ್ವಾ? ಹಾಗೆ ಉಂಟು, ನೋಡುವ. ಓ, ಇದು ಕೇವಲ ನಿಂತ ಸಾಲು ಮರ ಅಲ್ಲ, ಸಂಚಾರಿ ಸಾಲು ಮರ. ನಿನ್ನ ತಲೆ ಸಾಲು ಮರ ಅಲ್ಲ, ಇದು ಜೀವಂತ ಇದ್ದದ್ದೇ. ಗೊತ್ತಾಯ್ತು. ನಾನು ಮೊದಲು ನೋಡಿದಾಗ ಎಡಕ್ಕೆ ತಿರುವು, ಬಲಕ್ಕೆ ತಿರುವು, ನೇರ ದಾರಿ ಅನ್ನುವಂತ ಈ ಹಣಿಯ ಮೇಲಿದ್ದ ಗೆರೆ ನೋಡಿಕೊಂಡು ಎಡಕ್ಕೆ ತಿರುಗಿ, ಬಲಕ್ಕೆ ತಿರುಗಿ, ನೇರ ಹೋಗಿ ಕೈ ಮರ ಅಂತ ಮಾಡಿದೆ. ಅಂತ ಮಾಡ್ಕೊಂಡೆ. ಇದು ನಿನ್ನ ನೋಡ್ರೆ ವಿದ್ಯಾಧರನ ಕಂಡಾಗೆ ನಿಮ್ಮ ಅಪ್ಪನ ನೋಡಿದಾಗ ಆಗ್ತದೆ. ಅಧಿಕ ಪ್ರಸಂಗ ಯಾವ ಹಾಗಲ್ಲ. ಶಬ್ದಕ್ಕೆ ಅರ್ಥ ಬೇರೆ ಕಲ್ಪಿಸಬಾರ್ದು. ಶಬ್ದಕ್ಕೆ ಹಲವಾರು ಅರ್ಥ ಇರ್ತದೆ ಮಗು. ನೀನ್ ಹೇಳಿದ್ಯಾವ ಅರ್ಥ ನೋಡು, ಉದಾಹರಣೆಗೆ ಹೇಳು. ಇವರು ನನ್ನ ತಂದೆ ಅಂದ್ರೆ ಅರ್ಥ ಏನು? ಏನು? ನಮ್ಮ ಜನ್ಮಕ್ಕೆ ಕಾರಣೀಕರ್ತರು. ಭೂಮಿಗೆ ನನ್ನನ್ನ ತಂದೆ, ಅದಕ್ಕಾಗಿ ನೀನು ನನ್ನ ತಂದೆ. ಇದನ್ನ ನಾನು ಅಲ್ಲಿಂದ ತಂದೆ ಅಂದ್ರೆ ಇದು ನನ್ನ ಅಪ್ಪನ. ಇದು ನಿನ್ನ ಅಪ್ಪ ಅಲ್ಲಲ್ಲ? ಹಾಗಿರ್ಬೋದು, ಅಲ್ಲ. ಯಾವ ಕಾರಣಕ್ಕೆ ಕೇಳು, ಅದಕ್ಕೆ ಆಲೋಚನೆ ಮಾಡಬೇಕು. ನಿನ್ನನ್ನು ನೋಡಿದ್ರೆ ಅಂದ್ರೆ ವಿದ್ಯಾವಂತನಂತೆ, ವಿದ್ಯೆಯನ್ನು ಧರಿಸಿದವನಂತೆ, ವಿದ್ಯಾಧರನಂತೆ. ಅಂದ್ರೆ ನಿನ್ನ ಬುದ್ಧಿವಂತಿಕೆಗೆ ಹೊಳೆದದ್ದು ಹಾಗೆ. ಅಂದ್ರೆ ಸಂಸ್ಕಾರ ಇದ್ದವನಾಗೆ. ಒಳ್ಳೇದು ಒಳ್ಳೇದು. ತಮ್ಮ ಇಲ್ಲಿ ದಾರಿ ಬದಿಗೆ ಯಾವನ ನಿನ್ ತಮ್ಮ? ಏನು ಅಷ್ಟು ಸಲುಗೆಯ? ಸಲುಗೆ ಅಂತಲ್ಲ, ನಮಗೆ ಯಾವತ್ತೂ ಹಾಗೆ ಬುದ್ಧಿಹೀನರು,
ಜ್ಞಾನಶೂನ್ಯರು, ವಯೋವೃದ್ಧರು, ಅಂಗವಿಕಲರು, ವಿಕಲಾಂಗರು, ವಿಕಟ ರೂಪಿಗಳು, ಇವರನ್ನೆಲ್ಲ ನಾವು ತಮ್ಮ ಅಂತಲೇ ಕರೆಯೋದು. ಅಂದ್ರೆ ಅವ್ರಿಗೆ ಅರ್ಥ ಆಗುದಿಲ್ಲ. ಹಾಗೆ ಕರೆಯುವುದು ಹೌದು ಅಂತಾದ್ರೆ ಈ ಪ್ರಪಂಚದಲ್ಲಿ ಇದ್ದವ್ರು ಎಲ್ಲರೂ ನಿನ್ನನ್ನು ತಮ್ಮ ಅಂತಲೇ ಕರಿಬೇಕು. ಖಂಡಿತ. ನಿನ್ನಷ್ಟು ವಿಕಲಾಂಗ ಮತ್ತು ಬೇರೆ ಸಿಕ್ಕೇ ಯಾರ ಪುಣ್ಯಾತ್ಮ. ಬಾ, ಏನು ಹೊಟ್ಟೆ ನೋವು ಬಂದಾಗ ವೈದ್ಯರು ಹಾ ಕೈ ಕುಡಿ ಅಂತ ಹೇಳ್ತಾರೆ. ಹೌದು. ಕೈ ಕುಡಿ ಅಂತ ಹೇಳುವ ವೈದ್ಯರ ಹೊಟ್ಟೆಗೆ ಹೊಟ್ಟೆ ನೋವು ಬಂದ್ರೆ ಎಂತ ಮಾಡ್ತೆ? ಆಗ ಅವ್ರು ಬೇರೆ ವೈದ್ಯರಿದ್ದಲ್ಲಿ ಹೋಗ್ಬೇಕು. ತಮ್ಮ ಕೈಗೆ ಹೊಟ್ಟೆ ನೋವು ಬರ್ತದೇನಾ? ಹೊಟ್ಟೆ ನೋವು ಬರುವುದು ಹೊಟ್ಟೆಗೆ, ಅದನ್ನ ಅರ್ಥ ಮಾಡ್ಕೊಂಡು ಸಹಾಯ. ನೀನು ಏನು ಮಾತಾಡ್ತೀನಿ? ಅಲ್ಲ, ಅವ್ರು ಅರ್ಥ ಮಾಡ್ಕೊಳ್ಳುವುದು ಬೇಡ. ಕೈಗೆ ಹೊಟ್ಟೆ ನೋವು ಬರುವುದಿಲ್ಲ ಎನ್ನುವುದು ಪ್ರತ್ಯೇಕ ಹೇಳಬೇಕಾದದ್ದೇ ಇಲ್ಲ. ಹೊಟ್ಟೆ ನೋವು ಬಂದಾಗ ಕೈ ಹೊಟ್ಟೆಗೆ ಹೋಗ್ತದೆ ಬಿಟ್ರೆ ಹೊಟ್ಟೆ ಕೈಗೆ ಬರುವುದಿಲ್ಲ. ಅದು ಹೋಗಲೂ ಇಲ್ಲ. ಇರ್ಲಿ ಬಿಡು. ಹಾಗೆ ಆ ವಿಷಯ ಬಿಡು. ನಿನ್ನ ಹೆಸರು ಎಂತದ? ಓ, ಇವು ಬಹಳ ಬಹಳ ದೊಡ್ಡ ಲೋಕೋದ್ಧಾರ ಕೈ. ಹಾಗಲ್ಲ ತಮ್ಮ. ಯಾಕೆ ಗೊತ್ತುಂಟ? ವಾತಾರಮಣ ಸರಿ ಇಲ್ಲ. ಯಾವುದು ವಾತಾರಮಣ? ಯಾವುದು ವಾತಾರಮಣ? ಇನ್ನು ಕರ್ಮ. ವಾತಾವರಣ ಅದು ಮಳೆಗಾಲದಲ್ಲಿ ಮಾತ್ರ ಹೇಳುವುದು. ಯಾಕೆ? ಅಕಾಲದಲ್ಲಿ ವರುಣನು ಮಳೆಯನ್ನು ಸುರಿಸಿದಾಗ ಅದು ಕೆಟ್ಟಂತ ವಾತಾವರಣ. ಈಗ ಇದು ವಾತಾರಮಣ. ರಮಣನಿಗೆ ಸಂಬಂಧಪಟ್ಟ ವಾತವಾದದ್ರಿಂದ ವಾತಾರಮಣ. ಏ ಬೃಹಸ್ಪತಿ ಮೊಮ್ಮಗನೇ. ಬೃಹಸ್ಪತಿ ನನ್ನ ಮೊಮ್ಮಗ. ಹಾಳು ಬಿದ್ದು ಹೋಗ್ಲು. ಅವನಿಂದ ಮೊಮ್ಮಗ. ನಾನು ವಿದ್ಯಾ ವಾಚಸ್ಪತಿ. ಅವ ಕೇವಲ ಅಷ್ಟೇ ವಿದ್ಯಾಪತಿ. ಹೋಗಲೇ, ನಾನು ಯಾರು ಎನ್ನುವುದು ನಿನಗೆ ಗೊತ್ತಾಗಲಿಲ್ಲ. ಯಾಕೆ ಮಾತಾಡ್ತೇನೆ? ಯಾಕೆ? ಈ ಕೆಲವು ಸಮಯ ಸಂದರ್ಭ ಸರಿ. ನಿಂಗೆ ಹೌದು ವಿಷಯ ಅಂತ ಕೇಳು. ಅವ ಯಾರು? ಕೈ ಸಾಲ ಮಾಡ್ಕೊಂಡ ಪರಮೇಶ್ವರ. ಕೈ ಸಾಲ ಮಾಡ್ಕೊಂಡವ್ರ ಸುದ್ದಿ ನಮಗೆ ಯಾಕ? ಬಾಯಿ ಸಾಲ ಮಾಡ್ಕೊಂಡವ್ರು ಸಿಕ್ಲಿಲ್ವ ನಿಂಗೆ? ಅದೆಲ್ಲ ನಿನ್ನ ಮುಂದೆ ಹೇಳೋದಲ್ಲ ಬಿಡು. ಸಾಯಿಲ್ಲದ ಅವಶ್ಯ ಬೇಡ. ಅವ ಪರಮೇಶ್ವರ. ಪರಮೇಶ್ವರ ಮುಕ್ಕಣ್ಣ. ಅವ ಕೈ ಸಾಲ ಮಾಡ್ಕೊಂಡದ್ದಲ್ಲ, ಕೈಲಾಸದಲ್ಲಿದ್ದವ. ಕೈಲಾಸ ವಾಸನೆ. ವಾಸನೆ ನೀನೇ ಈಗ. ಕೈಲಾಸ ವಾಸನು. ಅವನಿಗೆ ಆಕಸ್ಮಿಕವಾಗಿ ಒಬ್ಬ ಮಗ ಉಟ್ಕೊಂಡಂತೆ. ಆಕಸ್ಮಿಕವಾಗಿ? ಹೌದೌದು. ಹೇಗದು? ಅದು ಎಂಥದ ಭಸ್ಮ ಒಗದ್ನಂತೆ. ಅದ್ರಲ್ಲಿ ಒಂದು ಇದು ಹುಟ್ಟುತ್ತಂತೆ. ಎಂತದ್ದು? ಹುಳುವ? ಒಂದು ಜಾತಿ ಕೆಟ್ಟ ಹುಳ. ಒಂದು ಜೀವಿ ಹುಟ್ಟಿತು. ಆ ಹುಟ್ಟಿದಂತ ಆ ಜೀವಿಗೆ ಭಸ್ಮದಿಂದ ಹುಟ್ಟಿದವನಿಗೆ ಭಸ್ಮಾಸುರ ಅಂತ ಹೆಸರಿಟ್ಟ. ಒಳ್ಳೆ ಹೆಸರಿಟ್ಟಿದ್ದಾನೆ. ಅಷ್ಟಲ್ಲ, ಅವನಿಗೆ ಒಂದೆಲ್ಲ ಹಸ್ತವನ್ನು ಕೊಟ್ಟನಂತೆ. ಉರಿಯ ಹಸ್ತ. ಯಾರ ತಲೆ ಮೇಲೆ ಕೊಯ್ಯಿಟ್ರು ಬೂದಿ. ಹೋಗ್ಲಿ ಬಿಡು. ಹಾಗಾಗಿ ಅವು ಎಲ್ಲಾರು ಈ ಬದಿಗೆ ಬಂದ್ರೆ ಸುಮ್ನೆ ನಿನ್ ತಲೆ ಮೇಲೆ ಕೈ ಇಟ್ಟಿ ನೀವೊಂದು ಬೂದಿ ಆಗುದು ಬೇಡ. ಮನೆಗೆ ಹೋಗುತ್ತಮ್ಮ, ಮನೆ ಹೋಗು. ಅಂದ್ರೆ ನೀನೀಗ ನನಗೆ ಜಾಗ್ರತೆ ಹೇಳುವುದು. ಎಲ್ಲಿಯಾದ್ರೂ ಆ ಭಸ್ಮಾಸುರ ಈ ದಾರಿಯಲ್ಲಿ ಬಂದ್ರೆ ನನಗೆ ತೊಂದರೆ ಆಗಬಹುದು. ಅಲ್ಲ, ನನಗೆ ಜಾಗ್ರತೆ ಹೇಳುವ ನಿನಗೆ ಹೆದರಿಕೆ ಆಗುವುದಿಲ್ವಾ? ಇದೇ ದಾರಿಯಲ್ಲಿ ಭಸ್ಮಾಸುರ ಬಂದು ನಿನ್ ತಲೆ ಮೇಲೆ ಕೈ ಇಟ್ರೆ? ಒಂದು ವೇಳೆ ಬಂದ ಅಂದ್ರೆ ಇವತ್ತಿಗೆ ಭಸ್ಮಾಸುರನ ಆಯಸ್ಸು ಮುಗೀತು. ಭಸ್ಮಾಸುರ ಪ್ರಸಂಗ ಮುಗಿಸ್ತ ನಾನು. ಎಲ್ಲ ಅಂದ್ರೆ ಈಗ ಭಸ್ಮಾಸುರ ನಿನ್ನ ಎದುರಿಗೆ ಬಂದ್ರೆ ಅವನೇ ಹೌದು ಸಾಯುವುದೇ. ಯಾಕೆ? ಈಗ ಕಾಲಿಗೆ ಮುಳ್ಳು ನಾಟಿದಾಗ ಮುಳ್ಳಿಂದಲೇ ನಾಟಿದ ಮುಳ್ಳನ್ನು ತೆಗಿಬೇಕು. ಅದು ಪದ್ಧತಿ ಅಲ್ವಾ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರವ ಪಡೆಯಿರುವಂದಾಗೆ. ಅಂದ್ರೆ ಇದು ಯಾಕೆ? ನನಗೇನಾಗಿದೆ ಕೇಳಿದ್ರೆ, ನನ್ನ ಹತ್ರ ಬೂದಿ ಬಲ ಉಂಟತಮ್ಮ. ಅಲ್ಲ, ಅವನಿಗೆ ಅಪ್ಪನ ಬೂದಿ. ಹೌದು. ಅಪ್ಪನಿಗಾಗಿ ತರುವ ಬೂದಿ. ನಿನಗೆ ಯಾರು ಬೂದಿ? ನನಗೆ ನನ್ನ ಅಜ್ಜಿನ ಬೂದಿ ಬಲ ಉಂಟು, ಅದರ ಒಟ್ಟಿಗೆ ನನ್ನ ಅಪ್ಪನ ಬೂದಿ ಬಲ ಉಂಟು. ಅಂದ್ರೆ ಆ ಭಸ್ಮಾಸುರ ನೀನು ಇಬ್ರು ಒಂದೇ ರೀತಿ ಆಗ ಹೆಚ್ಚು ಕಡಿಮೆ ಬೂದಿ ಬಲದಲ್ಲೇ ಮೇಲೆ ಬಂದದ್ದೇ. ಖಂಡಿತ ಹೌದು. ಅಲ್ಲ, ಈಗ ನಿನಗೆ ಆ ಬೂದಿಯ ಬಲದಿಂದ ಏನು ಪ್ರಯೋಜನ? ಅವನು ಭಸ್ಮದಿಂದಲೇ ಹುಟ್ಟಿದವ. ಅದೇ ಆ ಭಸ್ಮಾಸುರನ ಮೇಲೆ ನನ್ನ ಮಂತ್ರಪೂರಿತವಾದ ಭಸ್ಮವನ್ನು ಪ್ರಯೋಗಿಸಿದರೆ ಭಸ್ಮವು ಭಸ್ಮದಲ್ಲಿ ಲೀನಗೊಳ್ಳುತ್ತದೆ. ಎಂತಹ ಒಂದು ತಾರ್ಕಿಕವಾದಂತಹ ವಿಚಾರಧಾರೆಗಳು. ನಾನು ಟರ್ಕಿಸುತ್ತೇನೆ. ಯಾವುದು? ಇದು ತಲೆ ಹೊಡೆದು ಬಿಡ್ತೇನೆ. ತರ್ಕಿಸುತ್ತೇನೆ. ತರ್ಕಿಸುತ್ತಲ್ಲ, ನಮ್ಗೆ ಹಲ್ಲು ಬಿದ್ದಿದೆ ಸ್ವಲ್ಪ. ಅದು ಅಕ್ಷರಗಳು ಹೆಚ್ಚು ಕಡಿಮೆ ಆಗ್ತದೆ. ಎಡರು ತೊಡರು ಅದು ನಿನ್ನ ಬಾಯಲ್ಲೇ ಆಗುವುದು.
ಹಾಗೆ ಹೋಗ್ಲಿ. ಅದಕ್ಕಾಗಿ ಆ. ನನಗಂತೂ ಅವನ ಮೇಲಿನ ಭಯ ಇಲ್ಲ. ನಿನಗೆ ಭಸ್ಮಾಸುರನ ಮೇಲಿನ ಭಯ ಇಲ್ಲ. ಇಲ್ಲ. ಹಾಗಾಗಿ ಪುರೋಹಿತನಾದ ನಾನು ಆ. ಪುರದ ಹಿತವನ್ನ ಬಯಸುವುದು ನನ್ನ ಕರ್ಮವಾದದ್ರಿಂದ ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೆ ತಮ್ಮ. ಸರಿ, ಮನವು ಈಗ ಆಕಸ್ಮಿಕವಾಗಿ ನಿನ್ನ ಎದುರಿನಲ್ಲಿ ಭಸ್ಮಾಸುರನೇ ಬಂದ ಅಂತ ಇಟ್ಟುಕೋ. ಹಾ. ಆಗ ಏನು ಮಾಡ್ತೀನಿ ನೀನು? ನನ್ನ ಅಪ್ಪನ ಮಂತ್ರಪೂರಿತ ಭಸ್ಮವನ್ನ ಅವನ ಮೇಲೆ ಪ್ರಯೋಗಿಸಿ ಹಾ. ಅವನನ್ನ ಇಲ್ಲಿಯೇ ಬೂದಿ ಮಾಡ್ತೇನೆ. ಉಸಿರು ನಿಂತೋಯ್ತಾನ? ಯಾಕ? ನೀರ್ ಬೇಕನ? ಯಾರೀಗ? ನಿಂಗೆ ನೀರು ಬೇಕಾದದ್ದು ನನಗಲ್ಲ. ಹಾ. ನೀನು ನೀರು ಕುಡಿಯುವ ಸಮಯ ಹತ್ತಿರ ಬಂತು ಅಂತ ಎಚ್ಚರಿಸಿದ್ದು. ಅಂದ್ರೆ ಆ ಭಸ್ಮಾಸುರ ಯಾರ್ಯಾರು ಅಲ್ಲ, ನೀನು ಹೇಳಿದ ಪರಶಿವನ ಮಗ ಪ್ರಚಂಡ ಭಸ್ಮಾಸುರ ನಾನೇ. ಕೆಟ್ಲಂಡೆ ಭಸ್ಮಾಸು. ಅಲ್ಲ, ಜೀವಮಾನದಲ್ಲಿ ಅದೇ ಹೊಡ್ಕೊಂಡಿದ್ದು ನೀನು. ಮತ್ತೆ ಅದ್ಯಾವುದು ಪೆಟ್ಲೆಂಡೆ? ನನಗೂ ಇದೊಂದು ಹೊಸ ಶಬ್ದ. ಈ ಪೆಟ್ಲೆಂಡೆ ಅಂದ್ರೆ ಎಂಥದ್ದು? ಪಟ ಪಟ ಅನ್ನೋದಕ್ಕೆ ಅದರಿಂದ ಶಬ್ದ ಬರ್ತದೆ ಬಿಟ್ಟರೆ ಪ್ರಯೋಜನ ಅಂತ. ಅಂದ್ರೆ ನಿನ್ನ ಅರ್ಥದಲ್ಲಿ ಶಬ್ದ ಉಂಟು, ಹ, ಪ್ರಯೋಜನವನ್ನು ನಿರೀಕ್ಷಿಸುತ್ತೇನೆ. ನಿರೀಕ್ಷೆ ಮಾಡುವುದು ಬೇಡ. ನೀನೇ ಅಷ್ಟೆಲ್ಲ ತೆಗೆದು ನನಗೆ ಇದು ಒಂದು ದೊಡ್ಡದ. ನೀನು ಭಸ್ಮಾಸುರ. ಓಂ ಭಸ್ಮಾಸುರಾಯ ನಮಃ, ಪರಮೇಶ್ವರ ಕಾತವ ರೂಪಾಯ ನಮಃ, ವಿಕಾರ ವಿಕಟ ಸುಡುಗುಣ ಸಂಪನ್ನ ಭಸ್ಮಾಸುರ ದೇವ ಪಾದಾಭ್ಯ ಅಭಿವಂದಯ. ನಿಮಗೆ ಕೊಂದು ಬಿಡ್ತೇನೆ ಪಾಪಿ. ಏನು? ಇಷ್ಟೊತ್ತು ಭಸ್ಮಾಸುರ ಬಂದ್ರೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ, ಅಪ್ಪನ ಬೂದಿ ಅಜ್ಜನ ಬೂದಿ ಅಂತ ಹೇಳಿದೆಯಲ್ಲ, ಈಗ ಏನು 3 ಸುತ್ತು ಬಂದ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದಿ. ಕಾರಣ ಉಂಟು. ಇದೇ ಬಂಡವಾಳವಾ? ನೀನೇ ಭಸ್ಮಾಸುರ ಅನ್ನುವುದು ಹಾ. ನನಗೆ ಸ್ಪಷ್ಟ ಆಗಬೇಕಿತ್ತು. ಆಯ್ತಲ್ಲ ಈಗ. ಈಗ ಆಯ್ತು. ಹಾ, ಭಸ್ಮಾಸುರ, ಏನಪ್ಪ? ನಾನು ನಿನ್ನ ಅಭಿಮಾನಿ. ಹ? ದೇವ್ರೇ, ಇಷ್ಟೊತ್ತು ಬಾಯಿಗೆ ಬಂದಾಗ ಪೆಟ್ಲಂಡಿ. ನೀನು ಬೇರೆ ಏನ್ ಹೇಳಿದ್ದು ನನಗೆ ತಾಗ್ಲಿಲ್ಲ. ಇದೊಂದು ಪೆಟ್ಲ ಅಷ್ಟು ಹೇಳಿದೆ ನೀನು ನನಗೆ ಅಭಿಮಾನಿಯ? ಖಂಡಿತ ಹೌದು. ಯಾಕ? ಕಾರಣ ಮತ್ತೇನಲ್ಲ, ಹಾ. ಹೀಗೊಬ್ಬ ಕೈಲಾಸದಲ್ಲಿ ಭಸ್ಮಾಸುರ ಹುಟ್ಟಿದ್ದಾನೆ, ಭೂಲೋಕದ ಬ್ರಾಹ್ಮಣರ ತಲೆ ಮೇಲೆ ಕರವನ್ನಿಟ್ಟು ದಯಿಸುತ್ತಿದ್ದಾನೆ ಹಾ. ಅನ್ನುವುದನ್ನು ಕೇಳಿದಾಗಲೇ ನನ್ನ ಮನಸ್ಸಿನಲ್ಲಿ ನಾನು ಆಲೋಚನೆ ಮಾಡಿದ್ದು, ಏನಂತ? ಭಸ್ಮಾಸುರನ್ ನೋಡಬೇಕು, ಹಾ. ಅವನದೊಂದು ದೊಡ್ಡ ಶಿಲಾ ಪ್ರತಿಮೆ ಮಾಡಬೇಕು, ಅದನ್ನ 4 ದಾರಿ ಕೂಡದಲ್ಲಿ ಇಡಬೇಕು, ಹಾ. ಅದಕ್ಕೊಂದು ಗುಡಿ ಕಟ್ಟಬೇಕು. ಹಾ. ಅದಕ್ಕೆ ನಾನು ಹಾ. ಪ್ರಧಾನ ಅರ್ಚಕನಾಗಬೇಕು ಬಿಟ್ರೆ ಹಾ. ಆಡಳಿತಾಧಿಕಾರಿ ಆಗಬಾರ್ದು ಅಂತ. ಯಾಕೆ? ಈ ಪ್ರಧಾನ ಅರ್ಚಕನಿಗೂ ಆಡಳಿತಾಧಿಕಾರಿಗೂ ಏನು ವ್ಯತ್ಯಾಸ? ಒಂದ್ಸಲ ಹಾ. ನಿನ್ನ ಅಪ್ಪಯ್ಯನ ಹತ್ರ, ಶಿವನ ಹತ್ರ ಹಾ. ಒಂದು ನಾಯಿ ಹಾ. ತಪಸ್ಸು ಮಾಡ್ತಂತೆ. ಹಾ. ಅಪ್ಪಯ್ಯ ಪ್ರತ್ಯಕ್ಷ ಆದಂತೆ. ಹಾ. ಯಾಕೆ ನನ್ನ ಕುರಿತು ತಪಸ್ಸು ಮಾಡಿದ? ಹಾ. ಅವನು ನನಗೆ ಕಂಡಲ್ಲಿ ಹೊಡಿತಾ, ಕಂಡಲ್ಲಿ ನನಗೆ ಹೊಡಿತಾವ. ಹಾ. ಹಾಗಾಗಿ ನಂಗೆ ಅದಕ್ಕೂ ಹಾಗಿದ್ರೆ ಅವನಿಗೆ ಏನು ಮಾಡಬೇಕು? ಹಾ. ಅವನಿಗೆ ಮತ್ತೆಂಥದ್ದು ಮಾಡೋದು ಬೇಡ, ಮುಂದಿನ ಜನ್ಮದಲ್ಲಿ ನಾವು ಆ ದೇವಸ್ಥಾನದ ಮೊಕ್ತೇಶ್ವರಿ ಆಗುವಂಗೆ ವರ ಕೊಡುವಂತ. ಆ ವರ ಯಾಕೆ ಕೇಳಿದೆ? ಯಾಕೆ? ನಾನು ಹಿಂದಿನ ಜನ್ಮದಲ್ಲಿ ಅದೇ ಆಗಿದ್ದೆ ಅಂತ. ಹಾಗಾಗಿ ನಿನಗೆ ಪ್ರಧಾನ ಅರ್ಚಕನಾದ್ರೂ ಒಡ್ಡಿಲ್ಲ, ಇದು ಬೇಡ. ಹಾಗೆ ಹಾ. ನಿನ್ನ ಪೂಜೆಯನ್ನು ಮಾಡಬೇಕು. ಸರಿ. ಕಾರಣ ಇಷ್ಟೇ, ಏನು? ನಾವು ಯಾವತ್ತೇ ಆಗಲಿ ಯಾರಿಂದಲೇ ಆಗಲಿ ಹಾ. ಒಂದು ಕಿಂಚಿತ್ತು ಪ್ರಯೋಜನ ಪಡೆದಾಗ ಹಾ. ಅದರ ಕಾಲು ಭಾಗದಷ್ಟಾರು ಕೃತಜ್ಞತೆಯನ್ನು ಅವರಿಗೆ ಕೊಡಬೇಕಾ ಬೇಡವಾ? ಹೌದು, ಕೊಡಬೇಕು. ಈಗ ನೀನು ನನ್ನಿಂದ ಏನು ಪ್ರಯೋಜನ ಪಡೆದಿದ್ದಿ? ಇವತ್ತು ಹಾ. ನನಗಿಷ್ಟು ಸಂಪಾದನೆ, ಹಾ. ದಿನಕ್ಕೆ 2-3 ಕಾರ್ಯಕ್ರಮ. ನಿನ್ಗ? ಹೌದು. ಹಾ. ಅಷ್ಟು ಆಗ್ಲಿಕ್ಕೆ ಕಾರಣ ಯಾರು? ಯಾರು? ಹೌದಾ? ಅಲ್ಲ, ನೀನು 2-3 ಕಡೆ ಕಾರ್ಯಕ್ರಮಕ್ಕೂ ಬಂತು. ನೀನು ಹೋಗುವುದಕ್ಕೂ ನಾನು ಕಾರಣ ಆಗುವುದಕ್ಕೂ ಹೇಗದು? ನೀನು ಕಂಡು ಬ್ರಾಹ್ಮಣರ ತಲೆ ಮೇಲೆ ಕೈ ಹಿಡದೆ ಹೋದ್ರೆ ಆ. ಅವರು ಸಾಯುವುದಿಲ್ಲ. ಅವ್ರು ಸಾಯುದಿದ್ದು ಹೋದ್ರೆ ನಿನಗೆ? ಅವರು ವೈಕುಂಠ ಸಮಾರಾಧನೆ ನಮಗೆ ಸಿಕ್ಕುವುದಿಲ್ಲ. ಈಗ
ನಿನ್ನಲ್ಲೊಂದು ವಿನಂತಿ. ಏನು? ನಾನು ನೀನು ಒಂದು ಸಣ್ಣ ಹೊಂದಾಣಿಕೆ ಮಾಡ್ಕೊಳ್ಳುವ. ಯಾವುದು? ವ್ಯಾವಹಾರಿಕವಾಗಿ? ಸರಿ, ಯಾವುದು? ನೀನು ಒಬ್ಬರ ತಲೆ ಮೇಲೆ ಕೈ ಇಟ್ಟು ಹಾ 12 ದಿವಸದವರೆಗೆ ಮತ್ತೊಬ್ಬರ ತಲೆ ಮೇಲೆ ಕೈ ಇಡಬಾರ್ದು. ಯಾಕೆ? ಇವನು 12 ಆಗುವುದಕ್ಕೂ ಅವನು 12 ಶುರುವಾಗ್ತದಲ್ಲ. ಅಂದ್ರೆ ಎಲ್ಲಾ ಕಾರ್ಯಕ್ರಮವೂ ನಿನಗೆ ಸಿಗ್ತದೆ, ನನಗೆ ಸಿಗ್ತದೆ. ಈಗ ಆಯ್ತು, 12 ಆದ್ಮೇಲೆ ಮತ್ತೊಂದು ತಲೆ ಹುಡ್ಕೋಣ. ಆದ್ರೆ ಒಂದು ತಲೆ ಮೇಲೆ ನಿಂಗೆ ಎಷ್ಟು ಬರಬೇಕು ನಾನು ನ್ಯಾಯಯುತವಾಗಿ ಒಂದು ಕೆಲಸ ಮಾಡು. ಈಗ ಒಂದು ತಲೆ ಮೇಲೆ ನೀನು ಎಷ್ಟು ಪಡ್ಕೊಳ್ತಿ ದಕ್ಷಿಣೆ ಸಾಧಾರಣ? ಅಲ್ಲ, ಅದು ಬಂದ ಮೇಲೆ ಹೌದಾ? ಕೆಲವೊಂದ್ಸಲ ನಮ್ದು ಎಂತ ಇರ್ತದೆ ಗೊತ್ತುಂಟ, ಕೆಲವು ತಿರುಗಾಡ್ತದೆ ಬರ್ತದೆ ಹೇಳೇ ಬರ್ದಿಗಿದ್ದು ಅಂತ ಮಾಡುವಂತ. ಅದು ನಿನ್ನ ಪ್ರಾರಬ್ಧ ಅಲ್ಲ, ಇನ್ನು ನಿರೀಕ್ಷೆ. ನಿರೀಕ್ಷೆ ಅಲ್ಲ. ಈ ಕೆಲವು ಬಾರಿ ಬಾಳ ಬಂದಿರುವಾಗ ಬರ್ದೇ ಇದ್ರೆ ದೊಡ್ಡ ವಿಷಯ ಆಗುವುದಿಲ್ಲ. ಯಾಕಂದ್ರೆ ಬರುವಷ್ಟೆಲ್ಲ ಮೊದಲೇ ಬಂದಿರ್ತದೆ. ಆದ್ರೂ ಏನ್ ಮಾಡ್ಲಿಕ್ಕೆ ಬರ್ತದೆ? ಏನು? ಬಾವಿಯಲ್ಲಿದ್ದ ನೀರಿಗೂ ಹಂಡೆಲ್ ತುಂಬಿಟ್ಟು ನೀರಿಗೂ ವ್ಯತ್ಯಾಸ ಇರ್ತದೆ. ಅದಕ್ಕಾಗಿ ಹೇಳಿದ್ ನಾನು, ಬಾವಿ ನೀರು ಹೊರಗೆ ಬರ್ತದೆ, ಹಂಡೆಲ್ ತುಂಬಿಟ್ಟು ತೆಗೆದ್ರೆ ಮುಗಿದೋಯ್ತಲ್ಲ. ಆದ್ರಿಂದ ಹಂಡೆ ನೀರಿಗೆ ಕೈ ಹಾಕುವುದಿದ್ರೆ ಸ್ನಾನಕ್ಕೆ ಮಾತ್ರ ಬಳಸಬೇಕು ಅಂತ ಹೇಳುವುದು. ನಂಗೆ ಗೊತ್ತಾಯ್ತಾ? ಏನು? ಆಯಸ್ಪುರ ನಮ್ಮ ಹಂಡೆಲೆ ಊರ್ನವ್ರು ಸ್ನಾನ ಮಾಡ್ಕೊಂಡು ಹೋದದ್ದು ಅಂತ. ಅದು ನಿನ್ನ ಪ್ರಾರಬ್ಧ, ಅದು ಯಾರನ್ನೋ ದೂರುವುದಲ್ಲ. ಮತ್ತು ನೀನು ಹೇಳಿದ ಹಾಗೆ ನಿನ್ನ ಪ್ರಾರಬ್ಧಕ್ಕೂ ನೀನು ಕಳ್ಕೊಂಡದ್ದಕ್ಕೂ ಎಂತ ಮಾಡ್ಲಿಕ್ಕೆ ಬರುವುದಿಲ್ಲ. ಹೌದಾ? ಯಾವತ್ತೂ ಹಾಗೆ ನಮ್ಮನೆಗೆ ನಾವು ಮುಳ್ಳಿನ ಬೇಲಿ ಹಾಕ್ತೇವೆ, ಆಕಳು ಬರಬಾರ್ದು ಅಂತ. ಅದೇ ಮುಳ್ಳು ನಮ್ಗೆ ಎಟ್ಟುವುದಿಲ್ವೇನ? ಅದೇ ಆಗುವುದೀಗ ನಮಗಾದದ್ದು ಅದೇ ಅಂದೆ. ನಿನ್ನಂಥವನ್ನೆಲ್ಲ ಹೊಂದಾಣಿಕೆ ಮಾಡಿಕೊಂಡು 12 ದಿವಸ ನಿನಗೆ ಬಿಟ್ಟು ಕೊಟ್ಟು ಏನು ನಾವು ಹೋಗುವಾಗ ಹಾಗೆ ಹೋಗ್ಬೇಕು ಅಂತ ಹೇಳುವುದು ನೀನು? ಅದೆಲ್ಲ ಆಗ್ಲಿಕ್ಕಿಲ್ಲ. ಉಳಿದವರ ತಲೆ ಮೇಲೆ ಕೈ ಇಡುವುದಕ್ಕಿಂತ ಮೊದಲು ನಿನ್ನ ತಲೆ ಮೇಲೆ ಕೈ ಇಡ್ತೇನೆ. ದಿವಸಕ್ಕೆ 3 ಕಾರ್ಯಕ್ರಮ ಅಲ್ಲ, ತಿಂಗಳಿಗೂ ಒಂದು ಸಿಗಬಾರ್ದು ಪಾಪಿ. ಇಷ್ಟೊತ್ತು ಆಡಿದ್ದು ಯಾಕೆ? ಕೊನೆ ಕಾಲದಲ್ಲಿ ಅವರು ಪಾಪಿ ಮಗನೇ ನೀನು ಅಗ್ಗ್ಯಾಡ್ ಸಾಯಿಲಿ ಅಂತ ಬಿಟ್ರೆ ನನಗೆ ಆಸೆ ಇದ್ದಲ್ಲ. ನಿನ್ನನ್ನ ಬ್ರಾಹ್ಮಣ ಸಂತಾನವನ್ನೇ ತೆಗಿಲಿಕ್ಕೆ ಬಂದು ನಿನ್ನನ್ನು ತೆಗೆದೊಟ್ಟು ನಾ ಹೋಗುವಲ್ಲ. ಅಪ್ಪನ ಬೂದಿ ಉಂಟು. ಅಪ್ಪನ ಬೂದಿ ಅಲ್ಲ, ಈಗ ನೋಡ್ತಾ ಇರುವ ಹಾಗೆ ನಿನ್ನ ಬೂದಿಯೂ ಸೇರ್ತದೆ. ನೋಡ್ತೇ ಅದೆಂತ ಅಪ್ಪನ ಬೂದಿ? ಇದು ಅಪ್ಪನ ಬೂದಿಯಾ? ಹೌದು. ಇದು ಅಪ್ಪನ ಬೂದಿಯಾ? ಅಪ್ಪ ಮೂಗಿಗೆ ಹಾಕುವುದಾ? ಅಲ್ಲ, ಬೂದಿ. ಅದೇ ಎಲ್ಲಂಟ ನಿನ್ನ ಅಪ್ಪನೇ ನಿನ್ನ ಕೈ ಕೊಟ್ಟಿದ್ದಾನೆ ನೋಡು, ನೀನು ಎಷ್ಟು ಒಳ್ಳೆಯ ಅಂತ. ಅಪ್ಪಯ್ಯ ಎಲ್ಲಿದ್ದಾನ? ಇನ್ನು ಕರೆದ್ರೆ ಕೇಳ್ತದ? ಅಪ್ಪಯ್ಯ ಯಾಕೀಗ ಕೇಳುವುದಿಲ್ವ ಅಪ್ಪಯ್ಯ? ಸ್ವಲ್ಪ ಹೊರಗಡೆ ಬಾ ಅಪ್ಪಯ್ಯ, ನನಗೂ ಅಸ್ಪಷ್ಟವಾಗಿ ಕೇಳ್ತಾ ಉಂಟು. ಅಪ್ಪಯ್ಯ ಸ್ವಲ್ಪ ಹೊರಗೆ. ಈಗ ಕೇಳ್ತಾ ಉಂಟು. ಅಲ್ಲ, ಹೇಳು ಕೇಳ್ತಾ ಉಂಟಪ್ಪಯ್ಯ, ಹೇಳು. ಹೌದಪ್ಪಯ್ಯ. ಇಡ್ತೆ ಅಪ್ಪಯ್ಯ, ಇಡ್ತೆ. ಅವ ಹೇಳಿದ ಬೂದಿಯನ್ನ ನಿನ್ನ ತಲೆ ಮೇಲೆ ಇಡುತ್ತೆ ಅಂದೆ. ವಾಮಾಚಾರಕ್ಕೆ ಬಳಸುವ ಪ್ರತಿಯೊಂದು ದೇಹದ ವಾಮ ಭಾಗದಲ್ಲಿ ಇರುವುದು. ಸಕೃಷಿ ಅದು ಎಲ್ಲರಿಗೂ ಗೊತ್ತು, ಸಕೃಷಿ ಅಂತ. ಸಕೃಷಿ ಅಪ್ಪಯ್ಯ. ಅಪ್ಪಯ್ಯ ಹೋದ. ಐಸ್ ಕ್ರೀಮ್
ಬಾ ಒಂದು ಹೆಗ್ಗಣದಷ್ಟಿದ್ದ ಎಲ್ಲಿ ಸೇರ್ಕೊಂಡ ಯಾವ್ಯಾವ್ದೆಲ್ಲ ಕೊಂದು ಸಾಧ್ಯ ಮೊದಲೇ ಆದ್ರೂ ಅಡಿಕೆ ತೋಟಕ್ಕೆ ಹೋಗ್ತಿದ್ದೆ. ಹೋಲಾಕದಲ್ಲಿರುವಂತಹ ಬ್ರಾಹ್ಮಣ ಸ್ತ್ರೀಯರ ಕಥೆ ಮುಗಿದ ಹಾಗಾಯಿತು. ಬಾಳ ರಗಳೆ ಕೊಟ್ಟದ್ದೇ ಈ ಬಟ್ಟ ನಮಗೆ. ಆದ್ರಿಂದ ಇನ್ನು ತಡ ಅಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ನಿಲ್ಲುವುದಕ್ಕೆ ನೆಲೆ ಇಲ್ಲದೆ ಹೋಗಿದೆ. ದುರುಳನಾಗಿರುವಂತಹ ಭಸ್ಮಾಸುರ ಭೂಲೋಕದಲ್ಲಿರುವಂತಹ ಗೋ ಬ್ರಾಹ್ಮಣರ ಮೇಲೆ ಕೈಯನ್ನು ಇಟ್ಟು ಅವರೆಲ್ಲರನ್ನು ಭಸ್ಮ ಮಾಡಿದ. ಈಗ ದೇವಲೋಕದತ್ತ ಮುಖ ಮಾಡಿ ಹೊರಟಿದ್ದಾನೆ. ಆತನ ಕೈಗೆ ಸಿಕ್ಕಿರುವಂತಾದರೆ ಖಂಡಿತ ಉಳಿಗಾಲ ಇಲ್ಲವೇ ಇಲ್ಲ ಎನ್ನುವ ಕಾರಣಕ್ಕಾಗಿಯೇ ಓಡೋಡಿ ಬಂದೆ. ಬ್ರಹ್ಮದೇವನನ್ನ ಕುರಿತು ಪ್ರಾರ್ಥಿಸಿದೆ. ಬ್ರಹ್ಮದೇವ ಒಂದೇ ಮಾತನ್ನಾಡಿತು, ನನ್ನಿಂದ ಆತನನ್ನು ವಧಿಸುವುದು ಅಸಾಧ್ಯದ ಮಾತು. ವೈಕುಂಠವನ್ನು ಸೇರು, ಪಾಲಕರ್ತೃವಾಗಿರುತ್ತಾ ವಿಷ್ಣುವಿನ ಮಗಳೇ ಹೋದೆ ಅಂತ ಆದರೆ ಖಂಡಿತ ಪರಿಹಾರ ಎನ್ನುವುದಾಗಿ. ಹಾಗಿದೆ ವೈಕುಂಠ ಭಯದಿಂದ ತಿರುಗುತ್ತ ಭಯದಿಂದ ನೋಡ್ತಿರಿದಾಗಿ ದುರುಳನು ಪಟಳವೇ ಬೇಡಿ ಸುರಪಾಲನಂತಹ ನೀನು ಮುಕ್ಕೋಟಿ ದೇವತೆಗಳನ್ನು ಕೂಡಿಕೊಂಡು ಬ್ರಹ್ಮದೇವನಾದಿಯಾಗಿ ಇಲ್ಲಿಯವರೆಗಾಗಿ ಬಂದಿದ್ದೀಯ. ಹಾಗೆ ಬಂದಂತಹ ನಿನ್ನ ಮುಖವನ್ನು ನೋಡಿದರೆ ಏನೋ ಒಂದನ್ನು ಕಳೆದುಕೊಂಡಿದ್ದೇನೆ ಎನ್ನುವಂತಹ ಭಾವ
ಸ್ಪಷ್ಟವಾಗಿ ತೋರ್ತಾ ಉಂಟು. ಹೌದು. ಹಾಗಾದ್ರೆ ಆ, ಮುಖದ ಅಂದ್ರೆ ಮನಸ್ಸಿನ ಹದನವನ್ನು ಆ, ವದನವು ಸೂಚಿಸ್ತದೆ ಹೌದು ದೇವ್ರೆ. ಎನ್ನುವುದೇ ಸತ್ಯ ಅಂತ ಆದ್ರೆ ಆ, ಈ ರೀತಿಯಾಗಿ ನೀವು ಬಂದಂತಹ ಕಾರಣವೇ ಯಾಕಾಗಿ ಇಲ್ಲಿಯವರೆಗಾಗಿ ಬಂದಿದ್ದೀರಿ? ಹರನ ಕೃತ್ಯಗಳಿಂದ ಇರಲು ಎಂದೆಲ್ಲವೂ. ಹರನ ಕೃತ್ಯಗಳಿಂದ ಇರಲು ಎಂದೆಲ್ಲವೂ. ಒರೆಯುವುದ್ಯಾರಿಗಿನ್ನೂ ಒರೆಯುವುದ್ಯಾರಿಗಿನ್ನೂ. ಪುರವ ಬಿಟ್ಟೋಡುವ ಕಾಲ ಬಂದೊದಗಿದೆ. ಪುರವ ಬಿಟ್ಟೋಡುವ ಕಾಲ ಬಂದೊದಗಿದೆ. ಹರಿಯ ನೀರ ರಕ್ಷಿಸಯ್ಯ. ದೇವ, ಅಭಯವನ್ನು ನೀಡಬೇಕು. ಜೊತೆಯಲ್ಲಿ ನಮ್ಮ ಮಾತನ್ನು ಪ್ರೀತಿಯಿಂದ ಆಲಿಸಬೇಕು. ಹರನ ಕೃತ್ಯದಿಂದಾಗಿ ನಮ್ಮ ಪಾಲಿಗೆ ಉಳಿಗಾಲ ಎನ್ನುವುದು ಇಲ್ಲದಾಗಿದೆ. ಪುರವನ್ನ ಬಿಟ್ಟು ಓಡುವಂತಹ ಪರಿಸ್ಥಿತಿ ಬಂದೊದಗಿದೆ ದೇವರೇ. ಕೇಳಿರಬಹುದು ನೀವು, ಏನು? ಹರನಿಗೊಬ್ಬ ಮಗ ಹುಟ್ಟಿದ. ಹ. ಹುಟ್ಟಿದಂತಹ ಮಗನಿಗೆ ಭಸ್ಮಾಸುರ ಎನ್ನುವುದಾಗಿ ಹೆಸರನ್ನಿರಿಸಿದ. ಜೊತೆಯಲ್ಲಿ ಉದ್ಯೋಗವನ್ನು ನೀಡಿದ. ಭಸ್ಮವನ್ನು ತರುವಂತಹ ಉದ್ಯೋಗವನ್ನು ನೀಡಿದ್ದೆ. ಆದರೆ ಧೂರ್ತನಾಗಿರುವಂತಹ ಭಸ್ಮಾಸುರ ಲೋಕವನ್ನ ಸಂಚರಿಸಿದೆ ಎನ್ನುವುದಾಗಿ ಸುಳ್ಳನ್ನು ಹೇಳುವುದರ ಜೊತೆಯಲ್ಲಿ ತನ್ನ ಪಾಲಿಗೆ ಅಂದಲ ಹಸ್ತವನ್ನು ನೀಡಬೇಕೆನ್ನುವುದಾಗಿ ಯಾಚಿಸಿದ. ಈ ದೇವರು ಅವ ಕೇಳಿದ್ದೇ ತಡ ಅಸ್ತೆನ್ನುವುದಾಗಿ ಕೊಟ್ಟ. ಪರಿಣಾಮ ಆಗಿದ್ದೇನು? ಏನಾಯ್ತು? ಭೂಲೋಕದಲ್ಲಿರುವಂತಹ ಗೋ ಬ್ರಾಹ್ಮಣರ ಮೇಲೆ, ಗರ್ಭಿಣಿ ಸ್ತ್ರೀಯರ ಮೇಲೆ ತನ್ನ ಅನಲ ಹಸ್ತವನ್ನು ಇಡುವುದರ ಮೂಲಕವಾಗಿ ಭೂಲೋಕದಲ್ಲಿರುವಂತಹ ಎಲ್ಲ ಧರ್ಮಾತ್ಮರು ನಶಿಸುವ ಹಾಗೆ ಮಾಡಿದ. ಅಷ್ಟಾದ್ರೆ ಬೇಸರ ಇಲ್ಲವಾಗಿತ್ತು. ಮತ್ತೆ ಬೇಸರವೇ. ಆದ್ರೆ ಆತ ಮಾಡಿದ್ದೇನು? ಏನು? ಕೊನೆಯದಾಗಿ ಸ್ವರ್ಗಲೋಕದತ್ತ ಧಾವಿಸಿ ಬರ್ತಾ ಇದ್ದಾನೆ. ಬರೀ ಅಷ್ಟೇ ಅಲ್ಲ ದೇವ್ರೆ, ಇಲ್ಲಿಗೂ ಬರ್ತಾನೆ. ಬದುಕುವುದು ಅಸಾಧ್ಯವಾಗಿದೆ. ಸುರಪಾದಗಳ ಮುಡಿಯಾರಿ ಕೇಳಿ, ಸುರಪಾದಗಳ ಹರಿಯರುಡಿ ಕೇಳಿ ಕೋಪಿತ ಹರದ ತಾನಿ ತೆಗೆದಿದ್ದಾನೆ. ತ್ವರಿತ ನಿಮ್ಮ ಜೊತೆಗೆ ಹೋಗುವುದೆಂಬುದು. ಈ ರೀತಿಯಾಗಿ ಹರನಿಂದ ಒಂದು ಕಾರ್ಯ ಆಗಿದೆ ಅಂತಾದ್ರೆ ಇದನ್ನು ಸರಿ ಮಾಡಬೇಕು ಎನ್ನುವುದಾಗಿ ನೀವಿಲ್ಲಿಯವರೆಗಾಗಿ ಬಂದಿದ್ದೀರಿ ಹೌದು. ಅಂತ ಆದ್ರೆ ಆ. ತಡ ಮಾಡುವುದಲ್ಲ, ನೇರವಾಗಿ ರಜೆ ಆಗಲೇ